ಕಂಪ್ನೀಸ್ ಬಂದಿದ್ದಾವೆ. ಇಲ್ಲಿಂದಾನೇ ಅವರಿಗೆ ಕನೆಕ್ಟಿವಿಟಿ ಬೇಕು, ಕಂಪ್ನಿ ವಿಸಿಟ್ ಮಾಡಬೇಕು ಅಥವಾ ಇಲ್ಲಿಂದ ಬೇರೆ ಏರ್ಪೋರ್ಟ್ಸ್ಗೆ ಫ್ಲೈ ಮಾಡಬೇಕಂದ್ರೆ ನಾವು ಇಲ್ಲಿ ಅವರಿಗೆ ಆದದ್ದು ಆ ಥರದ್ದೆಲ್ಲ ಇಂಡಸ್ಟ್ರಿಯಲಿಸ್ಟ್ಗೆ ಕಾಮನ್ ಆಗಿ ಬೇರೆ ಕಡೆನೂ ಆ ಥರ ಮಾಡ್ತಾರೆ, ಆ ಥರ ನಾವು ಇಲ್ಲಿ ಸಪ್ರೇಟಾಗಿ ಮಾಡ್ತಾ ಇದ್ವಿ. ಅದು ಕೂಡ ಸೊ ಇವೆಲ್ಲನೂ ಕನ್ಸರ್ನ್ ಇಟ್ಕೊಂಡು ಇದೊಂದು IB ತುಂಬ ಬೇರೆ ಬೇರೆ ವಿಚಾರ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಚೆನ್ನಾಗೇ ಬಂದಿದೆ ಅದು. ಸೊ ಇನ್ನೇನಿದ್ರು ಟೆಂಡರ್ ಪ್ರಕ್ರಿಯೆ ಅವೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗೋದು ಅಷ್ಟೇ ಬಾಕಿ ಇದೆ. ಅನುದಾನ ಎಷ್ಟಿದೆ? ಇದಕ್ಕೆ ನಾವು 10 ಕೋಟಿ ಅನುದಾನ ಪ್ರಸ್ತಾವನೆ ಇಟ್ಟಿದ್ದೀವಿ. 5 ಕೋಟಿ ರಿಲೀಸ್ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆನೂ ಕೂಡ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ ಟೈಮ್ ಒಳಗಡೆ. ಸೊ ಜಾಗ ಇದೇ ಜಾಗದಲ್ಲೇ ಕಟ್ತಾ ಇದ್ದೀವಿ, ಇದೇ ಜಾಗದಲ್ಲಿ. IBs ಯಾವಾಗಲೂ ಕೂಡ PWD ಇಲಾಖೆನೇ ಕೆಲಸ ಮಾಡೋದು, ಅವ್ರ ಇಲಾಖೆಯಲ್ಲೇ ಮೇಂಟೆನೆನ್ಸ್ ಆಗೋದು, ಆ ಇಲಾಖೆನೇ ಪೇರೆಂಟ್ ಡಿಪಾರ್ಟ್ಮೆಂಟು ಫಂಡ್ಸ್ ಕೊಡೋದಕ್ಕೂ ಕೂಡ. ಯಾರು ಪೇರೆಂಟ್ ಡಿಪಾರ್ಟ್ಮೆಂಟ್ ಅಂದರೆ IBs ಯಾವಾಗ್ಲೂ ಮೇಂಟೈನ್ ಆಗಿರೋದೇ PWD ಇಂದ, ಥ್ರೂ PWD. ಇವನ್ ನಮ್ಮ ವಿಧಾನಸೌಧ ಕೂಡ ಮೇಂಟೆನೆನ್ಸ್ ಮಾಡೋದು PWD ಇಲಾಖೆ. ಹೇಳ್ತಾರೆ, ಅವ್ರು ಮಾಹಿತಿ ಕೊಡ್ತಾರೆ. ಅಲ್ಲ ಸೇಮ್ ಅಷ್ಟೇ, ಇನ್ನೇನಿಲ್ಲ. ಹೆಲಿಪ್ಯಾಡ್ ಅಲ್ಲಿ ಬರುತ್ತೆ, ಇದರಲ್ಲೇ 3.5 ಎಕರೆಯಲ್ಲಿ ಮಾಡ್ತಾರೆ. ಸ್ವಲ್ಪ spacious ಆಗೋ ಜಾಗ ಮಾಡಿ. 1 ಎಕರೆಯಲ್ಲಿ ಇದು ಮಾಡ್ತಾರೆ ಹೆಲಿಪ್ಯಾಡ್. ಅದಕ್ಕೆ ಪರ್ಮಿಷನ್ಸ್ ಇವೆಲ್ಲ ಅದೆಲ್ಲ ತಗೋತೀವಿ. ಏನು ನಾರ್ಮ್ಸ್ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಅದೆಲ್ಲ ಮಾಡ್ತೀವಿ. ಈಗ 3.5 ಎಕರೆಯಲ್ಲಿ ನಮ್ಮದು ಒಂದು ನಿಮಿಷ, KDB ಜಾಗಾಗೆ ಇದೇ ನಿಯರೆಸ್ಟ್ ಪ್ಲೇಸ್ ಇರೋದು. ನಮ್ಮ KDB ಏನು 700 acres ಜಾಗ ಇದೆ, ಅವರಿಗೆ ಆಕ್ಸೆಸ್ ಕೂಡ ಇದೇ ಇರುತ್ತೆ, ಪೈಲಟ್ಸ್ ಇಂದ ಇದೆ. ಅದರಿಂದ ನಾವು ಆ ಹೆಲಿಪ್ಯಾಡ್ ಅಪ್ರೋಚ್ BML ಅವ್ರ ಡಿಫೆನ್ಸ್ ಬಿಟ್ಟರೆ ನಮ್ಮದು ಅಂತ ಇಲ್ಲ, ಸಪ್ರೇಟ್ ಇಲ್ಲ. ಅದಕ್ಕಾಗಿ ನಾವು ಮುಂದೆ ಫ್ಯೂಚರದ್ದು ಇಟ್ಕೊಂಡು, ಈಗ ಆಲ್ರೆಡಿ ನಮ್ಮಲ್ಲಿ KDB ರಿಜಿಸ್ಟರ್ ಆಗಿರೋ ಕಂಪನೀಸು 5,000 crores ಇನ್ವೆಸ್ಟ್ಮೆಂಟ್ ಇದೆ. ಬರೀ 200 acres ಇನ್ನೂ ಅಲಾಟ್ಮೆಂಟ್ ಆಗಿರೋದು ಫಸ್ಟ್ ಫೇಸಲ್ಲಿ. ಮುಂದೆ ಯೋಚನೆ ಮಾಡಿ, ಇನ್ನೂ ಬಿಗ್ ಶಾಟ್ಸ್ ಯಾರಾದರೂ ಬಂದರೆ, ಒಳ್ಳೆ ಕಂಪನೀಸ್ ಬಂದರೆ ಅವ್ರಿಗೆ ಈ ಕನೆಕ್ಟಿವಿಟಿ ಬೇಕು, ಅಂದರೆ ಈ ಥರದ್ದೆಲ್ಲ ಸರ್ವಿಸಸ್ ಅವ್ರಿಗೆ ಬೇಕಾಗುತ್ತೆ. ಮುಂದೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಅದನ್ನು ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಅದು ಕೂಡ ಇದೆ. ಇದು ಕನೆಕ್ಟ್ ಆಗುತ್ತೆ, ನಿಯರ್ ಬೈ ಇರೋದ್ರಿಂದ ಹೆಲಿಪ್ಯಾಡ್ ಇದು ಕನೆಕ್ಟ್ ಆಗುತ್ತೆ. ಎಲ್ಲ ದೂರದೃಷ್ಟಿ ಇಟ್ಕೊಂಡೇ ಮಾಡಿದ್ದೀವಿ. ಇದು ಒಂದು ಮೇಡಮ್ ತುಂಬ ದಿವಸದಿಂದ ಏನು ನಮಗೆ KGF ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಆಯಿತು. ಆ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಿದೆ, BML ಇದೆ, BGML ಇದೆ, ಚೆನ್ನೈ ಎಕ್ಸ್ಪ್ರೆಸ್ ಇದೆ, ಆಂಧ್ರ ಕನೆಕ್ಟಿಂಗ್ ಬಾರ್ಡ್ರು, ತಮಿಳ್ನಾಡು ಕನೆಕ್ಟಿಂಗ್ ಬಾರ್ಡ್ರು, ಮತ್ತು ಟೌನ್ಶಿಪ್ ಬರ್ತಾ ಇದೆ. ಇಷ್ಟೆಲ್ಲ ಬಂದ್ರೂ ನಮ್ಮದು ತುಂಬ ಹಳೆ IB ಇದೆ. ಅದರಲ್ಲಿ ನಾವು ವಾಸ ಮಾಡೋಕ್ಕೆ ಆಗೋದಿಲ್ಲ, ಯಾರು ಬರೋದಕ್ಕೆ ಆಗೋದಿಲ್ಲ. ಅದನ್ನು ಪ್ರತಿ ವರ್ಷ ರಿಪೇರಿ ಮಾಡೋದನ್ನು ಕಷ್ಟ ಆಗ್ತಿದೆ. ಅದಕ್ಕೆ ಹೊಸ IB ಬೇಕೇ ಬೇಕು ನಮ್ಮ KGF ಅಂತ ನಮ್ಮ PWD ಮಿನಿಸ್ಟರ್ ಹತ್ರ ಮೇಡಮ್ಮು ಒತ್ತಡ ತಂದು ಇದನ್ನು 10 ಕೋಟಿಗೆ ನಮ್ಮಿಂದ ಅಂದಾಜು ಪಟ್ಟಿ ಮತ್ತು ವಿನ್ಯಾಸಗಳನ್ನು ಸಿದ್ಧ ಮಾಡಿಸಿದ್ರು. ಈಗ ಮಿನಿಸ್ಟ್ರು ನಮಗೆ ಫಸ್ಟ್ ಫೇಸಲ್ಲಿ ನೀವು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಮಾಡಿ, ಸೆಕೆಂಡ್ ಫೇಸಲ್ಲಿ ನಾವು 3rd ಫ್ಲೋರ್ಗೆ ಅನುದಾನ ಇನ್ನೊಂದು 6 monthsಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವೀಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು 10,000 ಅಡಿಯಲ್ಲಿ, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರು 10,000 ಅಡಿ ಬರ್ತದೆ. ಇನ್ನು 5,000 ಅಡಿ ನೆಕ್ಸ್ಟ್ ಫೇಸಲ್ಲಿ ತಗೋತೀವಿ. 5,000 ಅಡಿ ಪ್ಲಸ್ ಹೆಲಿಪ್ಯಾಡ್ ಸೆಕೆಂಡ್ ಫೇಸಲ್ಲಿ ತಗೋತೀವಿ. ಸೊ ಇದನ್ನು ಮಾಡಬೇಕು ಅಂತ ಇದಾಗಿದೆ. ಈಗ ನಾವು ಆಲ್ರೆಡಿ ಎಸ್ಟಿಮೇಟು ಶಾಂಕ್ಷನ್ ಆಗಿದೆ. ಟೆಂಡರ್ ಬರೋಂಥ ವಾರದಲ್ಲಿ ಕರಿತೀವಿ. ಇನ್ನೊಂದು 15-20 ದಿವಸದಲ್ಲಿ ಕೆಲಸ ಕೂಡ ಪ್ರಾರಂಭ ಮಾಡ್ತೀವಿ. ಹೆಲಿಪ್ಯಾಡನ್ನು ಇದೇ ಅಮೌಂಟಲ್ಲೇ ಇಲ್ಲ, ಬೇರೆ ನೆಕ್ಸ್ಟ್ ಫೇಸಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಫೇಸಲ್ಲಿ ಟೆಂಡರ್ 15 ದಿವಸ ಆಗೋಗ್ಬಿಡುತ್ತಾ? ಅಲ್ಲ, ಈ ಗ್ರ್ಯಾಂಟ್ ಬಂದು ನಮಗೆ 26ನೇ ತಾರೀಕು ಬಂದಿದ್ದು. ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ. ಎಸ್ಟಿಮೇಟ್ ಶಾಂಕ್ಷನ್ ಆದರೆ ಟೆಂಡರ್ ನೆಕ್ಸ್ಟ್ ವೀಕಲ್ಲಿ ಕರಿತೀವಿ. ಟೆಂಡರ್ ಪ್ರಕ್ರಿಯೆ ಪೂರ್ತಿ 15 ಹೌದು 15 days ನಾವು ಕೊಡ್ತೀವಿ ಟೈಮ್. ಈಗ ಮಿನಿಸ್ಟ್ರಿ ಏನು ಇದೇ ಆಗಿಲ್ಲ ನಮಗೆ, ಎಲ್ಲರೂ ಒತ್ತಾಯ ಮಾಡ್ತಾಯಿದ್ರು. ನಿಮಗೆ ಏನು ಸರ್ಕಾರದ ಹಂತದಲ್ಲಿ, ಪಕ್ಷದ ಹಂತದಲ್ಲಿ ತೀರ್ಮಾನ ಇದೇನೂ ಅಭಿಪ್ರಾಯ ಇಲ್ಲ. ರಾಮಲಿಂಗ ರೆಡ್ಡಿ ಇದು ಮಾಡಿದ್ದಾರೆ, ಅಪ್ಪ ಅವ್ರನ್ನು ರಿಸೈನ್ ಮಾಡ್ತೀನಿ ಮತ್ತೆ ರಾತ್ರಿ ಅವರೆಲ್ಲ ಹಿರಿಯರಿದ್ದಾರೆ. ಅದೆಲ್ಲ ವಿಚಾರ ಪಕ್ಷದಲ್ಲಿ ಹಿರಿಯರನ್ನ ಕರೆದು ಮಾತಾಡುವಂಥ ಒಂದು ಸಂಸ್ಕಾರ ಇದೆ. ಅವ್ರ ಹಂತದಲ್ಲಿ ಮಾತಾಡ್ತಾರೆ. ಸರ್ಕಾರಕ್ಕೆ ಅದರದೇ ಆದ ಜವಾಬ್ದಾರಿ ಇರುತ್ತೆ. ಅವ್ರ ಹಂತದಲ್ಲಿ ಅವನ್ನೆಲ್ಲ ಬಗೆಹರಿಸ್ಕೊತಾರೆ. ಸಿಗುತ್ತಾ ನೆಕ್ಸ್ಟ್ ಫೇಸ್ ಎಲ್ಲಾದರೂ ಏನಾದರೂ ಸಿಗುತ್ತಾ ಮೇಡಮ್? 100% ಸಿಗ್ತದೆ ಮೇಡಮ್. ಜಿಲ್ಲೆಗೆ ಸ್ಥಾನಮಾನ ಸಿಕ್ಕಿದ್ರೆ ನಮಗೂ ಗೌರವ. ಭಾಳ ಜನ ಹಿರಿಯರು, ಅನುಭವ ಇರುವಂಥವ್ರು ಇದ್ದಾರೆ. ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಆಗಬೇಕಾಗಿದೆ. ಜಿಲ್ಲೆಗೆ ಅವಕಾಶ ಸಿಗಲಿ ಅಂತಾನು ನಾನು ಹೇಳ್ತೀನಿ. ನಮ್ಮ ಜಿಲ್ಲೆಗೂ ಅವಕಾಶ ಸಿಗಲಿ. ಕ್ಯಾಬಿನೆಟಲ್ಲಿ ಒಬ್ಬರು ವುಮನ್ ಇಲ್ವಲ್ಲ?
ನಮ್ಮ ಪಕ್ಷ ಜವಾಬ್ದಾರಿಯಿಂದ ಕೆಲವೊಂದು ನಿರ್ಧಾರಗಳು ತಗೋತಾರೆ. ಆ ನಿರ್ಧಾರಕ್ಕೆ ಬದ್ಧವಾಗಿ ಗೌರವವಾಗಿ ನಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ತಗೊಬೇಕಲ್ವಾ? ತುಂಬ ಜನ ಇರ್ತಾರೆ, ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಅವ್ರ ಸೇವೆನ ಗುರುತಿಸ್ಬೇಕಾಗತ್ತೆ. ಎಲ್ಲಿ ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿ ಗೌರವವಾಗಿರ್ಬೇಕು ನಮ್ಮ ಡ್ಯೂಟಿ. ಈಗ ಕೊಟ್ಟಿರೋ ಅವಕಾಶನೂ ಕೂಡ ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಪಕ್ಷನೂ ಕೊಟ್ಟಿದ್ದಾರೆ, ನನ್ನ ಜನತೆನೂ ಕೊಟ್ಟಿದ್ದಾರೆ. ನಾನು ಜನತೆ ವಿಶ್ವಾಸದಲ್ಲಿ ಇದ್ದೀನಿ ಅನ್ನೋದು ನನ್ನ ಕೆಲಸ ಆಗಿರ್ಬೇಕು. ಅವ್ರಿಗೆ ಗೌರವ ಕೊಡ್ತಾ ಇದ್ದೀನ, ಅವ್ರು ನಂಗೆ ಅವಕಾಶ ಕೊಟ್ಟಿರೋದನ್ನ ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದೀನ, ಜನಗಳು ನಂಗೆ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಬದ್ಧವಾಗಿದ್ದೀನ ಅನ್ನೋವಂಥ ವಿಚಾರದಲ್ಲಿ ಮಾತ್ರ ನಾನು ಆದ್ಯತೆ ಕೊಡಬೇಕಿದೆ. ಸ್ಟೇಟ್ ಹೈವೇ ಬಂದು ನಾವು ಅಂಬೇಡ್ಕರ್ ಸ್ಕೂಲಿಂದ ಪೈಲಟ್ಸ್ವರೆಗೂ, ಆಮೇಲೆ ಅಂಬೇಡ್ಕರ್ ಸ್ಕೂಲ್ ಆ ಕ್ರಾಸಿಂದ ಲೆಫ್ಟಲ್ಲಿ ಸ್ಕೂಲ್ ಆಫ್ ಮೈನ್ಸ್ ಅಂತ, ಆಮೇಲೆ 3 ಸ್ಟ್ರೆಚಲ್ಲಿ ರೋಡ್ ತೊಗೊಂಡಿದ್ವಿ, ಒಂದು ರಾಜ್ಪೇಟ್ ರೋಡ್ ತೊಗೊಂಡಿದ್ವಿ, ಆಲ್ಮೋಸ್ಟ್ 14 ಕಿಲೋಮೀಟರ್ಸ್. SHDPಯಲ್ಲಿ ಪ್ರತಿ ವರ್ಷ ಸ್ಟೇಟ್ ಹೈವೇಸ್ನ ಇಂಪ್ರೂವ್ ಮಾಡ್ಕೊಡೋದಕ್ಕೋಸ್ಕರ 25 crores ಕೊಡ್ತಾರೆ. ಇದು 1.5 ಕಿಲೋಮೀಟರ್ ಒನ್ ಸೈಡ್, ಇದು 10 ಮೀಟರ್ಸ್ ಇದೆ. DML ಇಂದ ಪೈಲಟ್ಸ್ಗೆ ಈ ಸ್ಟ್ರೆಚ್ ಬರೀ 10 ಮೀಟರ್ಸ್ ಇದೆ. ಇದನ್ನು ಅಗಲೀಕರಣ ಅಂದರೆ 14 ಮೀಟರ್ಸ್ನ ಮಾಡ್ತೀವಿ. ಯಾಕೆ ಅಂದರೆ ನಮಗೆ ಅಲ್ಲಿ ಪೈಲಟ್ಸ್ ಹತ್ರ ಆರ್ಚ್ ಕೂಡ ಭಾಳ ಡ್ಯಾಮೇಜ್ ಆಗಿದ್ದಾಗಿತ್ತು. ಅದರದ್ದು ಒಂದು ನೀಟಾಗಿ ಅದರದ್ದು ಒಂದು ಬ್ಯೂಟಿಫಿಕೇಷನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಹೇಗೂ ವೈಡನಿಂಗ್ ಮಾಡ್ತಾ ಇದ್ದೀವಲ್ಲ, ಆ ಸ್ಟ್ರೆಚ್ನ ನೀಟಾಗಿ 10 ಮೀಟರ್ಸ್ ರೋಡ್ನ 14 ಮೀಟರ್ಸ್ ಡಬಲ್ ರೋಡ್ ಮಾಡ್ಕೊತಾ ಇದ್ವಿ. ಡಬಲ್ ರೋಡ್ ಯಾಕಂದರೆ ಡಬಲ್ ರೋಡ್ ಥರ ಮಾಡಿಕೊಂಡ್ರೆ ಆಕ್ಸಿಡೆಂಟ್ಸ್ನ ಕಡಿಮೆ ಮಾಡೋಕ್ಕಾಗುತ್ತೆ. ಮತ್ತು ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಸುತ್ತು ಲೆವೆಲ್ ಆದಮೇಲೆ ಸಿಗೋ ರೈಟ್ ಲೆಫ್ಟ್ ಸೈಡ್ ಎಲ್ಲ ಇಂಡಸ್ಟ್ರೀಸೇ ಬರ್ತಾ ಇರೋದ್ರಿಂದ ಇದನ್ನು ನಾವು ಡಬಲ್ ರೋಡ್ ಆಗಿ ಜಾಸ್ತಿ ಫಸ್ಟ್ ಪ್ರಿಯಾರಿಟಿಯಲ್ಲಿ ತಗೋತಾ ಇದ್ದೀವಿ. ಇದು ಮತ್ತು ಕೋರ್ಮಂಡಲ್ ಸ್ಟೇಷನ್ ರೋಡು, ಸ್ಕೂಲ್ ಆಫ್ ಮೈನ್ಸ್ ಇದೆಯಲ್ಲ, ಅಲ್ಲಿವರೆಗೂ ರೋಡ್ನ ಅಗಲೀಕರಣ ಮಾಡ್ತೀವಿ. ಯಾವುದೇ ವೆಹಿಕಲ್ಸ್ ಮೂವ್ಮೆಂಟ್ ಫ್ರೀ ಆಗಲಿಕ್ಕೋಸ್ಕರ ಅದು SHDP ಎಡ್ಡಲ್ಲಿ ಇಷ್ಟು ಪ್ರಪೋಸಲ್ಸ್ ತೊಗೊಂಡಿದೆ. ಈ ಇಂಪಾರ್ಟೆಂಟ್ ಸ್ಟ್ರೆಚ್ ಬಿಟ್ಟಾದಮೇಲೆ ರಾಜ್ಪೇಟ್ ರೋಡ್ ಕಂಪ್ಲೀಟ್ ತೊಗೊಂಡಿದ್ದೀವಿ. ಅದು ಎಷ್ಟಿದೆ ಅಷ್ಟನ್ನು ತೊಗೊಂಡಿದ್ದೀವಿ. ಇದು ಡಿವೈಡರ್ ಬರುತ್ತೆ, ಇದು ಡಬಲ್ ರೋಡ್ ಕಾನ್ಸೆಪ್ಟಲ್ಲೇ ಬರುತ್ತೆ. ಅಶೋಕ ರೋಡಲ್ಲಿ ಯಾವ ಥರ ನೀವು ರೋಡ್ ನೋಡ್ತೀರಾ, ಇದು ಅದೇ ಥರ ನೋಡ್ತೀರಾ. ಅದಾದ್ಮೇಲೆ ಸಲ್ದಾನದಿಂದ ಅಂಡರ್ಸನ್ಪೇಟ್ವರೆಗೂ ಯಾವ ರೀತಿ ಡಬಲ್ ರೋಡ್ ನೋಡ್ತೀರಾ, ಇದು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ವೈಡನಿಂಗ್ ಆಗಿ ನೀವು ನೋಡ್ತೀರಾ. ಯಾಕಂದರೆ ರೈಟ್ ಸೈಡು ಇಂಡಸ್ಟ್ರಿಯಲ್ ಏರಿಯಾ ಇದೆ, DML ರೈಟ್ ಸೈಡ್ ಇಂಡಸ್ಟ್ರಿಯಲ್ ಏರಿಯಾ, BML ಲೆಫ್ಟ್ ಸೈಡ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನೇ ಸ್ಟೇಟ್ ಹೈವೇ ಆಗಿ ನಾವು ವೈಡನಿಂಗ್ ಕೂಡ ಮಾಡ್ತಾ ಇರೋದು ಅದೇ ಕಾನ್ಸೆಪ್ಟ್ ಎಲ್ಲ. ಇದಕ್ಕೆ 25 crores ಕೊಟ್ಟರು. ನಾವು ಇವತ್ತು ಏನೇನು ಸ್ಟ್ರೆಚ್ ಕವರ್ ಮಾಡ್ಕೋತಾ ಇದ್ದೀವಿ, 1.5, 1.7 ಮತ್ತು ಬೇರೆ ಏನೇನು ಸ್ಟ್ರೆಚ್ ಇದೆ ಅದೆಲ್ಲನೂ ಕೂಡ ಡಬಲ್ ರೋಡ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ. 10 ಮೀಟರ್ಸ್ ಇರೋ ಎಲ್ಲ ರೋಡ್ನು 14-15 ಮೀಟರ್ಸ್ ಅಗಲೀಕರಣ ಮಾಡ್ತಾ ಇದ್ದೀವಿ. ಅದನ್ನು ಒಂದು ಬ್ಯೂಟಿಫಿಕೇಷನ್ಗೆ KGF ಒಂದು ಎಂಟ್ರೆನ್ಸು, ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬರುತ್ತೆ, ಒಂದು ಗ್ರೀನ್ ಬೋರ್ಡ್ಸ್ ಬರುತ್ತೆ. ಯಾವ್ಯಾವ ಏರಿಯಾ ಇಂಡಸ್ಟ್ರಿಯಲ್ ಶುರುವಾಗಿದೆ ಆ ಜಾಗ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ, KEDB ಜಾಗ, ಮತ್ತು ಚಿನ್ನದ ಗಣಿ ನಾಡು ಅಂತ ಬಂದು ಅಲ್ಲಿ ಇಂಡಸ್ಟ್ರೀಸ್ ಬರ್ತಾ ಇರೋದ್ರಿಂದ ಅದರದ್ದೇ ಆದದ್ದು ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. MB ಪಾಟೀಲ್ ಸರ್ ಇನ್ನೇನು 120 days ಒಳಗಡೆ ಟೂರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲೋಕೇಟ್ ಮಾಡಿದ್ದಾರೆ 10 ಕಂಪನೀಸ್ಗೆ. ಆ ಜಾಗನೂ ನೋಡೋದು, ಅವ್ರ ಜೊತೆ ಇನ್ವೆಸ್ಟರ್ಸ್ ಬರೋದಿದ್ದಾರೆ, ಅದರಿಂದ ಸ್ವಲ್ಪ ಟೈಮ್ ತಗೊತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಅವರು ಬರ್ತಾರೆ. ಫಸ್ಟ್ ಟೈಮ್ ಆ ಜಾಗ ಅವ್ರಿಗೆ ಎಲ್ಲೆಲ್ಲಿ ಜಾಗ ಅಲಾಟ್ ಮಾಡಿದ್ದಾರೆ ಇನ್ವೆಸ್ಟ್ ಮಾಡೋರ್ನು ಜೊತೆಯಲ್ಲಿ ಕರ್ಕೊಂಬಂದು ಆ ಭೂಮಿ ಪೂಜೆ ಮಾಡೋವಾಗ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ಆಗುತ್ತೆ. ಸೊ ಇದು ಎಸ್ಪೆಷಲಿ ಈ ಕಾನ್ಸೆಪ್ಟ್ KGF ಒಳಗಡೆ ಬಂದಾಗ ಒಂದು ಎಂಟ್ರೆನ್ಸೇ ತುಂಬ ಚೆನ್ನಾಗಿರಬೇಕು ರೋಡ್ ವೈಡನ್ ಮಾಡಿದಾಗ ಅಂತ ಇದೆ. ಅದನ್ನು ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅದೇ ಇನ್ನೊಂದು ಚೂರು ಅದು ಪ್ಲ್ಯಾನ್ ಫೈನಲ್ ಆಗುತ್ತೆ. ಇದೆಲ್ಲ ಒಂದು 2-3 ಮಂತ್ಸಲ್ಲೇ ಮಾಡ್ತಾರೆ. ಇದನ್ನೆಲ್ಲ 2-3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. SHDP ರೋಡ್ಸ್ ಎಲ್ಲ ಸ್ಟೇಟ್ ಹೈವೇಸ್ ಥರ ಮಾಡೋವಾಗ ಮೀಡಿಯನ್ ಎಲ್ಲ ಕೊಟ್ಟು ಒಂದು 2 months ಸ್ಟೇಟ್ ಹೈವೇ ಸಿಟಿ ಇರುತ್ತೆ, ಎಲ್ಲಿ ಮನೆಗೆ ಕಟ್ಕೊಂಡಿರ್ತಾರೆ ಅಲ್ಲಿ ಮಾತ್ರ ಟ್ರೈನ್ ಬರುತ್ತೆ. ಇಲ್ಲಿ ಅರ್ಧ ಟ್ರೈನೇ ಮಾಡ್ತೀವಿ, ಮಣ್ಣಿನ ಟ್ರೈನ್. ಪೈಲಟ್ ಸರ್ಕಲ್ ಈಗ ಡೆವಲಪ್ಮೆಂಟ್ ಆಗುತ್ತೆ ಅಂತೀರಾ,
ವಿಷನ್ ಮಾಡ್ತೀವಿ. ಈಗ ಆಯ್ತು, ಅಲ್ಲಿಗೆ ಇನ್ನೇನು ಕಾನ್ಸೆಪ್ಟ್ ಅಲ್ಲಿ ಶೆಲ್ಟರ್ಸ್ ಮಾಡ್ಬೇಕು, ಮಾಡೋಣ 2-3 ಕಡೆ. ಇಲ್ಲಿಂದ ನೀವು ಬೆಮ್ಮೆಲ್ಲಿಂದ ಪೈಲಟ್ಸು, ಅದಾದ್ಮೇಲೆ ಎಲ್ಲೆಲ್ಲೋ ಬಸ್ ಶೆಲ್ಟರ್ಸ್ ತರಕ್ಕಾಗತ್ತೆ, ಸ್ಕೂಲು ಕಾಲೇಜ್ ಝೋನು, ಮತ್ತೆ ಸೀನಿಯರ್ ಸಿಟಿಸನ್ಸ್ ಯಾರ್ಯಾರು ಜಾಸ್ತಿ ಓಡಾಡ್ತಾ ಇರ್ತಾರೆ, ಫ್ರೀಕ್ವೆನ್ಸಿ ಆಫ್ BML ಇಂದ ಎಲ್ಲೆಲ್ಲಿ ಸ್ಟಾಪ್ಸ್ ಯೂಶಲಿ ಆಗತ್ತೆ, ಸ್ಟಾಪ್ ಕೊಡ್ತಾರೆ, ಎಲ್ಲೆಲ್ಲಿ ಕೊಡ್ತಾರೆ, ಆ ಫ್ರೀಕ್ವೆನ್ಸಿ ಆಫ್ ಟ್ರಾವೆಲಿಂಗ್, ಸ್ಕೂಲ್ ಗೋಯಿಂಗ್, ಕಾಲೇಜ್ ಗೋಯಿಂಗ್, ಸೀನಿಯರ್ ಸಿಟಿಸನ್ಸು, ವರ್ಕಿಂಗ್ ಅವರ್ಸಲ್ಲಿ ಯಾರು ಎಲ್ಲೆಲ್ಲಿ ಜಾಸ್ತಿ ಇರ್ತಾರೆ ಅದನ್ನು ನಿಮ್ಮ ಆಫೀಸರ್ಸು ಅಬ್ಸರ್ವೇಷನ್ಸ್ ಮಾಡಿ ರಿಪೋರ್ಟ್ ಕೊಡಲಿ. ಬಸ್ ಶೆಲ್ಟರ್ಸ್ ಜೊತೆ ಬಸ್ ನಿಲ್ಲೋ ಅಂಥ ಜಾಗನ ಇನ್ನೊಂಚೂರು ಸೈಡಿಗೆ ಮಾಡೋದಕ್ಕೆ ಪ್ಲಾನ್ ಮಾಡೋಣ. ಹೈವೇಯಲ್ಲೇನೆ ಆ ಥರದ್ದು ಒಂದು ಪ್ರಾವಿಷನ್ ಮಾಡ್ಕೊಳ್ಳೋಣ. ಹೇಗೂ ನಾವು ವೈಡನಿಂಗ್ ಅಗಲೀಕರಣ ಮಾಡ್ತಾ ಅದಕ್ಕೆ ಅಂತ ಅವಾಗ ಅವ್ನು ಬಸ್ ಅದೇ ಜಾಗದಲ್ಲೇ ನಿಲ್ಲಿಸ್ತಾನೆ ಹೋಗಿ, ಆ ಸ್ಟಾಪ್ಸ್ನು ಪ್ಲಾನ್ ಮಾಡ್ಕೊಳ್ಳೋಣ. ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ, 2 ಕಡೆ ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಕೂಲ್ ಝೋನು ಕಾಲೇಜ್ ಝೋನ್ ಅಂತ ಒಂದು ಪ್ರಿಯಾರಿಟೀಸ್ ಕೊಡೋಣ. ಇವಾಗಿನ ಸ್ವಲ್ಪ ಹೆಂಗೂ ಮತ್ತೆ ಮಾಡೋಕ್ಕಾಗಲ್ಲ, ಸೊ ಅದೆಲ್ಲನೂ ಅಗಲೀಕರಣದ ಜೊತೆಯಲ್ಲಿ ಬಸ್ ಶೆಲ್ಟರ್ ರೋಡ್ ಬಿಟ್ಟು ಹೊರಗಡೆ ಹೋಗ್ಬೇಕು. ಆಮೇಲೆ ಇದು ರೋಡಲ್ಲಿ ನಿಲ್ಲಿಸ್ಕೊಡ್ದು. ಅವ್ರು ಹೇಳೋದು ತುಂಬಾ ಕರೆಕ್ಟ್ ಇದೆ. ಸ್ವಲ್ಪ ಮುಂದೆ ನಮ್ಮ ವೆಲ್ಕಮ್ ಬೋರ್ಡ್ಸು ಇವೆಲ್ಲದನ್ನು ಅದಕ್ಕೊಂದು ಕ್ರಿಯಾಜ್ಞೆ ಸಿದ್ಧಪಡಕ್ಕೆ ಹೇಳಿದ್ದಾರೆ ನಮ್ಮ ಮೇಡಮ್, ಅದೆಲ್ಲ ರೆಡಿ ಮಾಡ್ತಾ ಇದ್ದೀವಿ.